ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದುಬಿಟ್ಟು ತುಂಬಾ ಡಿಲೇ ಆಗಿತ್ತು, ಯಾಕಂದರೆ ನಿಯರ್ಲಿ 1 ಮಂತಿಂದ ನಾನು ಯಾವ ವಿಡಿಯೋ ಪೋಸ್ಟ್ ಮಾಡಿಲ್ಲ. ನಿಯರ್ಲಿ ಒಂದು 2 ಶಾರ್ಟ್ಸ್ ಆದರೂ ಹಾಕಿರ್ಬೋದು ಅಷ್ಟೇ. ಸೊ ಇದು ಬಂದುಬಿಟ್ಟು ಪರಿದು ಬರ್ಡೇ ವ್ಲಾಗ್. ಇದು ಅಕ್ಟೋಬರ್ 19th ಬರ್ಡೇ ಇತ್ತು ಅವಳದು. ಸೊ ಅದು ವಿಡಿಯೋ ಬಂದುಬಿಟ್ಟು ನಿಯರ್ಲಿ 1 ಮಂತ್ ಡಿಲೇ ಆಯಿತು, ಯಾಕಂದರೆ ಪರಿದು ಬರ್ಡೇ ನಂತರ ಶಿ ವಾಸ್ ವೆರಿ ಇಲ್. ಅಂದರೆ ಅವಳಿಗೆ ಕೋಲ್ಡ್, ಕಾಫ್, ಫೀವರ್ ತುಂಬಾ ಇತ್ತು. ಸೊ ಅದಕ್ಕೆ ನಾವು ಯಾವ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿಲ್ಲ. ಈ ವಿಡಿಯೋ ಸಹ ತುಂಬ ದಿವಸದಿಂದ ಎಡಿಟ್ ಆಗಿದೆ, ಬಟ್ ಹಾಕಬೇಕಾ ಬೇಡ ಅಂತ ಸುಮ್ಮನೆ ಇದೆ, ಯಾಕಂದರೆ ಅವಳು ತುಂಬಾ ಜ್ವರ ಆಗಿತ್ತು. ಸೊ ಈಗ ಸಹ ಅವಳಿಗೆ ಕೋಲ್ಡ್ ಕಾಫ್ ಇತ್ತು. ನಿಧಾನವಾಗಿ ಅವಳು ರಿಕವರಿ ಆಗ್ತಾ ಇದ್ದಾಳೆ. ಸೊ ಇದು ಫಸ್ಟ್ ಬರ್ಡೇ ಯಾಕೆ ಮನೆಯಲ್ಲೇ ಮಾಡಿದ್ದೀವಿ ಅಂತ, ಬರ್ಡೇ ತುಂಬ ಜನ ಬಂದಿದ್ರು, ನಿಯರ್ಲಿ 150 to 200 ಮೆಂಬರ್ಸ್ ಬಂದಿದ್ರು. ಅವಳು ತುಂಬಾ ನೋಡಿ ಭಯ ಬಿದ್ಲು. ಸೊ ಅದೇ ನೋಡ್ಬೋದಲ್ಲ ವಿಡಿಯೋ ಅಲ್ಲಿ ಅಳ್ತಾ ಇದ್ಲು. ಅದಕ್ಕೆ ಫಸ್ಟ್ ಬರ್ಡೇ ನಾರ್ಮಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ, ಬೇಕಾದರೆ ಸೆಕೆಂಡ್ ಥರ್ಡ್ ಬರ್ಡೇ ನಾವು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಫಸ್ಟ್ ಬರ್ಡೇ ಫೋಟೋಸ್ ಸಹ ಸರಿ ಬರೋದಿಲ್ಲ, ಅವಳು ತುಂಬ ಅಳ್ತಾನೆ ಇರ್ತಾಳೆ. ಅವ್ರ ಪಪ್ಪ ಎತ್ಕೊಳ್ಳಿ, ಅಜ್ಜಿ ಎತ್ಕೊಳ್ಳಿ ಅಳ್ತಾನೆ ಇದ್ಲು ಅವಳು, ಯಾಕಂದರೆ ತುಂಬ ಜನ ಗದ್ಲೆ ಆಗಿತ್ತಲ್ಲ, ಅದು ನೋಡಿ ಭಯ ಬಿದ್ಲು. ಸೊ ಅದಕ್ಕಾಗಿ ನಾವು ಫಸ್ಟ್ ಬರ್ಡೇ ನಾರ್ಮಲಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಡೆಕೋರೇಷನ್ ಎಲ್ಲ ಏನಿದೆಯಲ್ಲ ಅದು ನಾನು, ನನ್ನ ಹಸ್ಬೆಂಡ್, ನನ್ನ ಮೈದು, ನಮ್ಮ ಮೂವರು ಕಲಿತು ನಾವೇ ಮಾಡ್ಕೊಂಡ್ವಿ ಮನೆಯಲ್ಲಿ. ಲಾಸ್ಟಿಗೆ ಆ ಬೆಲೂನ್ಸ್ ಇರಲಿಲ್ಲ, ಎಲ್ಲ ಬ್ಲಾಸ್ಟ್ ಆಗಿದ್ವು. ಸೊ ಹಿಂದೆ ನೋಡ್ಬೋದು ಪರಿ ಅಂತ ಹಾಕಿದ್ವಿ. ಆ್ಯಕ್ಚುಲಿ ಅವಳ ಹೆಸರು ಬಂದುಬಿಟ್ಟು ಯುತಿಕಾ. ನಾವು ಯುತಿಕಾ ಅಂತ ಯಾರೂ ಕರೆಯೋದಿಲ್ಲ, ಪರಿ ಅಂತಲೇ ಕರಿತೀವಿ. ಸೊ ಅದಕ್ಕೆ ಅದರದ್ದೇ ಹೆಸರು ನಾವು ಹಾಕಿದ್ದೇವೆ. ಸೊ ಈ ಕೇಕ್ ಬಂದುಬಿಟ್ಟು ಪ್ರಿಂಟ್ರೆಸ್ಟಿಂದ ನಾನು ಫೋಟೋ ಕಳಿಸಿದ್ರೆ ನಮ್ಮವರು ಅದೇ ಮಾಡ್ಕೊಂಡು ಬಂದರು. ಅಲ್ಲಿ ನಾನು ಫಿಶ್ ಟ್ಯಾಂಕ್ ತೋರಿಸಿದ್ನಲ್ಲ, ಅದು ಏಕೆ ತೋರಿಸಿದ್ನಂದರೆ ಆ್ಯಕ್ಚುಲಿ ನಮ್ಮ ಮನೇಲಿ ಜಸ್ಟ್ 7 or 6 ಫಿಶಸ್ ಇದ್ವು. ಇವಳು ಬರ್ಡೇ ಅಂತ ಕೇಳಿ ನಮ್ಮ ಮಾವ ಅವರು, ಮಾವ ಫಾದರ್ ಇನ್ ಲಾ ಅವ್ರು ಬಂದುಬಿಟ್ರು. ಇವಳ ಹೆಸ್ರ ಮೇಲೆ ಟೋಟಲಿ 8 ಫಿಶಸ್ಸು 10 ಫಿಶಸ್ಸು ತಂದಿದ್ರು. ಸೊ ಅದಕ್ಕೆ ಅವು ಚಿಕ್ಕ ಇದ್ದು, ಅದು ಕಾಣ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಒಂದು ಸತಿ ವಿಡಿಯೋ ಅಲ್ಲಿ ಹಾಕೋಣ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಗಿಫ್ಟ್ ತಂದಿದ್ರು. ಅವ್ರ ಪಪ್ಪ ಅವಳಿಗೆ ಡ್ರೆಸ್ ತಂದಿದ್ರು, ಅವ್ರ ಅತ್ತೆರ ನಮ್ಮ ಅತ್ತೆ ಚೈನ್ ತಂದಿದ್ರು ಅವಳಿಗೆ. ಸೊ ನಮ್ಮ ಮಾವ ಬಂದುಬಿಟ್ಟು ಫಿಶಸ್ ತಂದಿದ್ರು. ಸೊ ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಟ್ ಇತ್ತು. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಕಡೆ ಬರ್ಡೇ ಮಾಡಿದರೆ ಫಸ್ಟ್ ಹೂನಾರ ಹಾಕಿ ದೀಪ ಹಚ್ಚಿ ಮಾಡ್ತಾರೆ. ಸೊ ಎಲ್ಲ ಇವು ಟ್ರೆಡಿಷನ್ಸ್ ಬಂದುಬಿಟ್ಟು ಸೂರತ್ ಕಡೆಯಿಂದನೇ. ಸೊ ಫಸ್ಟ್ ಬರ್ಡೇ ನಾರ್ಮಲಿ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ವಿ ನಾವು, ಯಾಕಂದರೆ ಶಿ ವಾಸ್ ಇಲ್. ನಾವು ಜಾಸ್ತಿ ಸಹ ತುಂಬ ಓವರ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಏನಿರಲಿ ನೀಟಾಗಿ ತುಂಬಾ ಚೆನ್ನಾಗಿ ಆಯಿತು. ಅವತ್ತಿನ ದಿವಸ ಏನು ಸೆಲೆಬ್ರೇಷನ್ಸ್ ಇದ್ವು, ತುಂಬಾ ಒಳ್ಳೆಯದಾಯಿತು. ಬಟ್ ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಜನ ಬರ್ತಾರೆ. ಅಪ್ರಾಕ್ಸಿಮೇಟ್ಲಿ ನಾವು ಜಸ್ಟ್ 100 ಅಂದ್ಕೊಂಡಿದ್ವಿ, ಬಟ್ ಇಟ್ ವಾಸ್ ಮೋರ್ ದೆನ್ ದ್ಯಾಟ್. ಸೊ ಅಟ್ ಲಾಸ್ಟ್ ಎವ್ರಿಥಿಂಗ್ ವಾಸ್ ಫೈನ್. ತುಂಬಾ ಚೆನ್ನಾಗಾಯಿತು ಬರ್ಡೇ. ಸೊ ನೋಡ್ಬೋದು ಇಲ್ಲೆಲ್ಲ ಕೇಕ್ ತಿನ್ನಿಸ್ತಾ ಇದ್ವಿ. ಶಿ ಲವ್ಸ್ ಟು ಈಟ್ ಕೇಕ್ಸ್. ನೋಡ್ಬೋದು ತುಂಬಾ ಕೇಕ್ ತಿನ್ನಿಸ್ತಾ ಇದ್ವಿ. ಎಲ್ಲರೂ ಕೇಳ್ತಾಯಿದ್ರು ಅಷ್ಟು ತಿನ್ನಿಸ್ಬೇಡಿ ಅವಳಿಗೆ ಕೆಮ್ಮಾಗುತ್ತೆ ಅಂತ. ಸೊ ಒಂದು ದಿವಸನೇ, ಮತ್ತೆ ಪ್ರತಿ ದಿವಸ ನಾವು ಇಕ್ಕೋದಿಲ್ಲ ಅವಳಿಗೆ. ಸೊ ಅದಕ್ಕೆ ಎಷ್ಟು ಚೆನ್ನಾಗಾಗಲಿ ಅಷ್ಟು ಚೆನ್ನಾಗಾಗಿ ಬರ್ಡೇ ಮಾಡ್ಕೊಂಡಿದ್ವಿ ನಾವು. ಸೊ ಪ್ಲೀಸ್ ಡು ವಾಚ್ ದ ಫುಲ್ ವಿಡಿಯೋ, ಯಾಕಂದರೆ ಜಾಸ್ತಿ ಮಾತಾಡಿದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಅದಕ್ಕೆ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿ. ಆ್ಯಂಡ್ ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಸಬ್ಸ್ಕ್ರೈಬರ್ಸ್ ಮಾತ್ರ ತುಂಬಾ ಲೋ ಅಲ್ಲಿದೆ, ಬಟ್ ಆಗುತ್ತೆ, ಹೋಪ್ ಇದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಮನೆಯವ್ರದ್ದು ಸಹ ಉಪವಾಸ ಇತ್ತು. ಅಂದರೆ ಹಿ ವಾಸ್ ಫಾಸ್ಟಿಂಗ್, ಎವ್ರಿ ಸ್ಯಾಟರ್ಡೇ ಹಿ ಫಾಸ್ಟ್. ಬಟ್ ಅವತ್ತು ಗೊತ್ತಿರಲಿಲ್ಲ, ನಾನು ಸಹ ಕೇಕ್ ತಿನ್ನಿಸ್ಬಿಟ್ಟಿದ್ದೆ, ನನಗೆ ಸಹ ಗೊತ್ತಿರಲಿಲ್ಲ. ಸೊ ಹೀಗೆ ಹೋಯ್ತು ದಿವಸ ಎಲ್ಲ ತುಂಬ ಚೆನ್ನಾಗೋಯ್ತು. ಸೊ ನೀವು ಸಹ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಅಟ್ ಲಾಸ್ಟ್ ಗಿಫ್ಟ್ ಓಪನಿಂಗ್ ಸಹ ಇದೆ. ಸೊ ಅದರಲ್ಲಿ ಪರಿದು ಕ್ಯೂಟ್ ಮೂಮೆಂಟ್ಸ್ ಇದೆ, ಅದರಲ್ಲಿ ನಿಮಗೆ ಕಾಣುತ್ತೆ. ಸೊ ಪ್ಲೀಸ್ ಸ್ಟೇ ಇನ್ ದ ವಿಡಿಯೋ. ಥ್ಯಾಂಕ್ ಯು.
ಸೊ ಹಿಯರ್ ಕಮ್ಸ್ ದ ಗಿಫ್ಟ್ಸ್ ಓಪನಿಂಗ್ ಪಾರ್ಟ್. ಇಲ್ಲಿ ನಮ್ಮ ಅತ್ತೆ ಅವ್ರು ಬಂದುಬಿಟ್ಟು ವೀಡಿಯೋ ಕಾಲಲ್ಲಿ ರಿಲೇಟಿವ್ಸ್ ಹತ್ರ ಮಾತಾಡ್ತಾಯಿದ್ರು. ಸೊ ನಾನು ನನ್ನ ಹಸ್ಬೆಂಡ್ ಎದುರುಗಡೆ ಮಾವ ಅವ್ರು ಕೂತ್ಕೊಂಡಿದ್ರು. ಗಿಫ್ಟ್ಸ್ ಎಲ್ಲ ಏನು ಬಂದಿದ್ದಾವೆ ಓಪನ್ ಮಾಡೋಣ ಅಂತ. ಗೊತ್ತಲ್ಲ, ಗಿಫ್ಟ್ಸ್ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಒಬ್ಬೊಬ್ರು ಒಂದೊಂದು ಗಿಫ್ಟ್ ಓಪನ್ ಮಾಡ್ತಾಯಿದ್ವಿ. ಚಿಕ್ಕ ಮಕ್ಕಳಿಗಿಂತ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಣ ಅಂತ ಕೇಳಿ. ಈಗ ನಾವಿರೋ ಏಜಲ್ಲಿ ಮಾತ್ರ ನಮಗೆ ಅಷ್ಟು ಒಳ್ಳೆ ಗಿಫ್ಟ್ ಸಿಗೋದಿಲ್ಲ. ಆಗಲಿ ಚಿಕ್ಕ ಮಗು ಎಲ್ಲ ನೋಡೋಣ ಏನು ಟಾಯ್ಸ್ ಬಂದಿದ್ದಾವೆ, ಏನು ಡ್ರೆಸ್ಸಸ್ ಬಂದಿದ್ದಾವೆ ಅಂತ ನೋಡೋಣ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದ್ದವರೆಲ್ಲರಿಗೆ ಪರಿಗೆ ಒಳ್ಳೆ ಗಿಫ್ಟ್ಸ್ ಕೊಟ್ಟರು, ಡ್ರೆಸ್ಸಸ್ ಕೊಟ್ಟರು, ಡಾಲ್ಸ್ ಕೊಟ್ಟರು. ತುಂಬಾ ಖುಷಿ ಆಯಿತು, ಬಂದರು, ಎಲ್ಲ ಚೆನ್ನಾಗಾಯಿತು. ಸೊ ನೋಡ್ಬೋದು, ಒಂದೊಂದು ಗಿಫ್ಟ್ ತೆಗೆದು ತೋರಿಸ್ತೇವೆ. ಸೊ ನೋಡ್ತಾ ಇರಿ. ಈ ಡಾಗ್ ಬಂದುಬಿಟ್ಟು ನಮ್ಮ ಮನೆ ಎದುರುಗಡೆ ಇದ್ದರು, ಅವ್ರು ಕೊಟ್ಟಿದ್ರು. ತುಂಬ ಒಳ್ಳೆಯೇ ಕ್ಯೂಟಾಗಿ ಇತ್ತು. ಸೊ ಪ್ಲೀಸ್ ಸ್ಟೇ ಟ್ಯೂನ್, ನೋಡಿ ಒಂದೊಂದು ಗಿಫ್ಟ್ಸ್ ಏನಿದ್ದಾವೆ ಎಲ್ಲ ನೋಡಿ. ಸೊ ಪರಿದು ಫ್ರಾಕ್ ಬಂದುಬಿಟ್ಟು ಇಲ್ಲಿ ವಿಡಿಯೋಲ್ಲಿ ಒಂಥರ ವೈಟಿಶ್ ಆ್ಯಂಡ್ ಪಿಂಕ್ ಥರ ಕಾಣ್ತಾ ಇದೆ. ಸೊ ದ ಮೇನ್ ಕಲರ್ ವಾಸ್ ಪೀಚಿಶ್ ಆರೆಂಜ್. ಯಾಕಂದರೆ ನಾವು ಪಿಂಕ್ ಆಪ್ಷನ್ ಇದ್ವು, ತುಂಬಾ ಆಪ್ಷನ್ ಇದ್ವು, ಬಟ್ ಜಾಸ್ತಿ ಡಾರ್ಕಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿಲ್ಲ. ಯಾಕಂದರೆ ಅವಳು ಸ್ಕಿನ್ ಟೋನ್ ಮೇಲೆ ಲೈಟ್ ಕಲರ್ ಆ್ಯಂಡ್ ಪೇಸ್ಟಲ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತವೆ. ಸೊ ಅದಕ್ಕಾಗಿ ಈಗ ಅವಳು ಹುಟ್ಟಿದ ನಂತರ ತುಂಬ ಜನ ಗರ್ಲ್ ಅಂದ್ಕೇಳಿ ಬರೀ ಪಿಂಕ್ ಡ್ರೆಸ್ಸಸ್ಸೇ ತಂದಿದ್ರು. ನಮ್ಮಮ್ಮ ಕಳಿಸ್ಲಿ, ಇವ್ರು ಕಳಿಸ್ಲಿ ಪಿಂಕ್ ಡ್ರೆಸ್ಸಸ್. ನಮ್ಮಮ್ಮ ಅವ್ರು ಸ್ವಲ್ಪ ಬೇರೆ ಕಲರ್ಸ ಕಳಿಸಿದ್ರು, ಬಟ್ ತುಂಬಾ ಪಿಂಕ್ ಕಲರ್ಸ್ ಇದ್ವು. ನೋಡ್ಲಿಕ್ಕೆ ಬಂದರೆ ಸಹ ಪಿಂಕ್ ಕಲರೇ ತಂದಿದ್ರು. ಸೊ ನಮ್ಮ ಅವ್ರು ಸಹ ಅಂದರು ನನಗೆ ಪಿಂಕ್ ಬೇಡ, ನೀವು ವೈಟ್ ಸಹ ಬೇಡ, ರೆಡ್ ಅಂದರೆ ತುಂಬಾ ಡಾರ್ಕ್ ಆಗುತ್ತೆ, ಬೇಡ, ನಾವು ಲೈಟ್ ಕಲರ್ಸಲ್ಲೇ ಹೋಗೋಣ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಲೈಟ್ ಕಲರ್ಸ್, ಪೇಸ್ಟಲ್ ಕಲರ್ಸೇ ಚೆನ್ನಾಗಿ ಅನಿಸುತ್ತೆ. ಸೊ ಪರಿಗೆ ಆ ಡ್ರೆಸ್ ಹಾಕಿದ ಮೇಲೆ ತುಂಬಾ ಕ್ಯೂಟಾಗಿ ಟರ್ನ್ ಔಟ್ ಆಯಿತು. ಸೊ ಅದಕ್ಕೆ ವಿ ಥಾಟ್ ವಿ ವುಡ್ ಟೇಕ್ ದಟ್ ಪೀಚ್ ಕಲರ್ ಓನ್ಲಿ. ಸೊ ಅದಕ್ಕೆ ಅದೇ ಕಲರ್ ತೊಗೊಂಡಿದ್ವಿ. ವಿಡಿಯೋಲಿ ಸ್ವಲ್ಪ ಬೇರೆ ಕಾಣ್ತಾ ಇರ್ಬೋದು. ಸೊ ಇಟ್ ವಾಸ್ ಪೀಚಿಶ್ ಆರೆಂಜ್ ಕಲರ್. ಸೊ ಇಲ್ಲಿ ಮುಂದೆ ನೋಡ್ಬೋದು, ಪರಿಗೆ ಫೋನೆಲ್ಲ ಇಟ್ಟಿದ್ದು ಗೊತ್ತಾಯಿತು. ಅವಳು ಈ ಥರ ಬಗ್ಗೆ ನೋಡ್ತಾಯಿದ್ರು ಕ್ಯೂಟಾಗಿ. ಸೊ ಏನಿಟ್ಟಿದ್ದಾಳೆ, ಮಮ್ಮಿ ಪಪ್ಪ ಏನಿಟ್ಟಿದ್ದಾರೆ ಅಂತ ಕ್ಯೂಟಾಗಿ ನೋಡ್ತಾ ಇದ್ಲು. ಸೊ ದಿಸ್ ವಾಸ್ ದ ಮೂಮೆಂಟ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್. ಅಲ್ಲಿ ಗೊತ್ತಿರಲಿಲ್ಲ ಅವಳಿಗೆ ಅಲ್ಲಿ ಫೋನ್ ಇಟ್ಟಿದ್ದೇವೆ ಅಂತ. ಸೊ ಈ ಥರನೇ ಎಲ್ಲರೂ ಕೂಡಿ ಕುತ್ಕೊಂಡು ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ಕೋತಾ ಯಾರು ಏನು ಕೊಟ್ಟಿದ್ರು ಅಂದ್ಕೇಳಿ ನೋಟ್ ಡೌನ್ ಮಾಡ್ಕೋತಾ ಇದ್ವಿ. ಯಾಕಂದರೆ ಮತ್ತೆ ರಿಟರ್ನ್ ಆಗಿ ನಾವು ಸಹ ಅವ್ರಿಗೆ ಕೊಡಲಿಕ್ಕಿರುತ್ತಲ್ವ. ಸೊ ಅದಕ್ಕಾಗಿ ಎಲ್ಲ ನೋಟ್ ಡೌನ್ ಮಾಡ್ಕೊಂಡ್ವಿ. ಸೊ ದಟ್ ವಾಸ್ ಆಲ್ರೆಡಿ ನಮಗೆ 11 o'clock 10 o'clock ಆಗಿತ್ತು ಟೈಮ್ ಅಟ್ ನೈಟ್. ಎಲ್ಲರೂ ಬರ್ಡೇ ಆದ ನಂತರ ಹೋಗಿದ ಮೇಲೆ. ಸೊ ಈ ಸ್ಯಾರಿ ಬಂದುಬಿಟ್ಟು ಟೋಟಲಿ ಆರ್ಗ್ಯಾನ್ಸಾ ಸ್ಯಾರಿ ಅಂತ ಇತ್ತು. ಆ್ಯಕ್ಚುಲಿ ಜಿಮ್ಮಿ ಚೂ ಸ್ಯಾರಿ ಅನ್ನೋದು ಸ್ವಲ್ಪ ಮಂತ್ಸ್ ಮುಂದೆ ತುಂಬ ಟ್ರೆಂಡಿಂಗಲ್ಲಿತ್ತು. ಆಗದಿಂದ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ತುಂಬಾ ಹಿಂದೆ ಏಟ್ ಹಾಕಿದೆ, ಬೇಡ ಬಿಡು ಯಾಕೆ ಅಂತ. ಸೊ ಇದು ಬಂದುಬಿಟ್ಟು ಆರ್ಗ್ಯಾನ್ಸಾ ಸ್ಯಾರಿ. ಇದು ಸಹ ಬಳ್ಳಾರಿಯಲ್ಲಿರೋ DC ಇದೆಲ್ಲ ಡ್ರೆಸ್ಸಲ್ಲಿ ಅಲ್ಲಿಂದನೇ. ಸೊ ನಾರ್ಮಲ್ ಸ್ಯಾರಿ ತೊಗೊಂಡು ನಾವೇ ಲೇಸ್ ಸ್ಟಿಚ್ ಮಾಡಿದ್ದು ಸ್ಯಾರಿ ಇದು. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾತಾಡ್ತಿದ್ದೀವಿ ಅಷ್ಟಂದರೆ, ನಾನು ನಮ್ಮ ಅತ್ತೆ ನಮ್ಮವರು ಎದುರುಗಡೆ ನಮ್ಮ ಮಾವ ಕುಂತು ಫುಲ್ ಗಾಸಿಪ್ಸ್ ಮಾತಾಡ್ತಾಯಿದ್ವಿ. ಯಾರು ಬಂದರು, ಏನು, ಹೇಗೆ ಅಂತ. ಯಾಕಂದರೆ ಟೈಮ್ ಆಗಿತ್ತು, ನಮ್ಮದು ಡಿನ್ನರ್ ಸಹ ಆಗಿತ್ತು. ಏನು ಮಾತಾಡೋಣ ಅಂದರೆ ಒಂದೊಂದು ಬಗ್ಗೆ ಎಲ್ಲ ಮಾತಾಡ್ತಾಯಿದ್ವಿ. ಇಲ್ಲಿ ಪರಿ ಯಾಕೆ ಅವ್ರ ಪಪ್ಪ ಸರಿಸ್ತಿದ್ದಾರೆ ಅಂದರೆ, ಅಲ್ಲಿ ಟೀ ಪಾಟ್ ಇದೆ, ಅದ್ರ ಸಪೋರ್ಟಾಗಿ ನಾನು ಫೋನ್ ಇಟ್ಟಿದ್ದೆ. ಯಾಕಂದರೆ ಟ್ರೈಪಾಡ್ ಮೇಲೆ ಇತ್ತು, ತರಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಶೂಟೆಲ್ಲ ವೀಡಿಯೋ ಬೇರೆಯವ್ರು ಮಾಡಿದರು, ನನ್ನ ರಿಲೇಟಿವ್ಸೇ ಅವ್ರು ಮಾಡಿದರು. ಸೊ ಯಾಕೆ ಟ್ರೈಪಾಡ್ ಅಲ್ಲಿ ಇಲ್ಲಿ ಬಿದ್ದು ಮುರುತ್ತೆ ಅಂತ ಜಸ್ಟ್ ಫೋನಿಂದನೇ ಶೂಟ್ ಮಾಡಿದ್ದಿದ್ದು. ಸೊ ಈಗ ಎಲ್ಲ ನೋಡ್ತಾ ಇದ್ವಿ ಯಾರೇನು ಕೊಟ್ಟಿದ್ದಾರೆ ಅಂದರೆ. ಸೊ ಇಷ್ಟೇ. ಇಲ್ಲಾದ ನಂತರ ಸ್ವಲ್ಪ ಫೋಟೋಸ್ ಹಾಕ್ತೇನೆ. ಫೋಟೋಸ ಸರಿಗೆ ಬರಲಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ಸಹ ಫೋಟೋಸ್ ತೆಗಿಲಿಲ್ಲ. ಎಷ್ಟು ನ್ಯಾಚುರಲ್ ಫೋಟೋಸ್ ಇದ್ದಾವೆ ಎಲ್ಲ ಹಾಕ್ತೇನೆ, ನೀವು ಸಹ ನೋಡಿ. ಸೊ ಪ್ರತಿಯೊಬ್ಬರು ಬಂದಿದ್ದರು. ಸೊ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆಲ್ ಕೇಮ್ ಟು ಪರೀಸ್ ಫಸ್ಟ್ ಬರ್ಡೇ.
ಈಗನೇ ಈ ಥರನೇ ಇವಳ್ದು 100 ಬರ್ತ್ಡೇಸ ನಾವು ಕಲಿತು ಮಾಡೋಣ ಅಂತ ಅನ್ಕೋತಾ ಇದು ಸ್ವಲ್ಪ ಜಾಸ್ತಿ ಆಯ್ತಲ್ವ, ಬಟ್ ಯಾ, ಸೊ ಮೇ ಶಿ ಬ್ಲೆಸ್ಡ್ ಟು ಬಿ 100 years more. So yeah, this was it for the video. So I hope you all liked it. Please, if you liked it, please do like, share and subscribe to my channel Live Life with Kalyani. Please ಮರ್ತೋಗ್ಬೇಡಿ, ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನು ಮುಂದೆ ಇನ್ನು ವೀಡಿಯೋಸ್ ಆಗಲಿಕ್ಕೆ. ಈ 1 ಮಂತ್ ಹೆಂಗೋ ಡಿಲೇ ಆಯಿತು, ಈಗದಿಂದ ಹಾಕ್ತಾ ಇರ್ತೇನೆ. ಪ್ಲೀಸ್ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. Thank you. Have a great day and please take care of yourself. Bye bye.